ಧರ್ಮಸ್ಥಳ ಉಜಿರೆಯ ಶ್ರೀರಾಮ ಕ್ಷೇತ್ರ ಮಹಾಸಂಸ್ಥಾನಂನಲ್ಲಿ ಶ್ರೀರಾಮ ಭಗವಾನ್ ನಿತ್ಯಾನಂದ ಮಂದಿರದಲ್ಲಿ 66ನೇ ವರ್ಷದ ಶ್ರೀರಾಮನಾಮ ಸಪ್ತಾಹ ಹಾಗೂ ಶ್ರೀರಾಮ ಕ್ಷೇತ್ರ ಮಹಾಸಂಸ್ಥಾನದ ಪ್ರತಿಷ್ಠಾ ಜಾತ್ರಾ ಮಹೋತ್ಸವ ಮತ್ತು ಮಹಾಬ್ರಹ್ಮ ರಥೋತ್ಸವ ಮಾರ್ಚ್ 20ರಿಂದ ಮಾರ್ಚ್ 27ರವರೆಗೆ ವಿಜೃಂಭಣೆಯಿಂದ ಜರುಗಲಿದೆ ಎಂದು ಶ್ರೀರಾಮ ಕ್ಷೇತ್ರದ ವಿಭಾಗೀಯ ಅಧ್ಯಕ್ಷ ಡಾಕ್ಟರ್ ವೆಂಕಟೇಶ್ ನಾಯ್ಕ್ ತಿಳಿಸಿದರು. ಅವರು ನಗರದ ಸುಪ್ರಿಯಾ ಇಂಟರ್ನ್ಯಾಷನಲ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಶ್ರೀ ಆತ್ಮಾನಂದ ಸರಸ್ವತಿ ಸ್ವಾಮೀಜಿ ದಿವ್ಯ ಸ್ಮರಣೆಯೊಂದಿಗೆ ಮಹಾಮಂಡಲೇಶ್ವರ 1008 ಶ್ರೀ ಬ್ರಹ್ಮಾನಂದ ಸ್ವಾಮೀಜಿ ನೇತೃತ್ವದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಲಿದ್ದು, ಮಾರ್ಚ್ 20ರಂದು ಬೆಳಿಗ್ಗೆ 9:30ಕ್ಕೆ 66ನೇ ವರ್ಷದ ಶ್ರೀರಾಮ ತಾರಕ ಮಂತ್ರ ಸಪ್ತಾಹ ಹಾಗೂ ಜಾತ್ರೋತ್ಸವ ಉದ್ಘಾಟನೆಯಾಗಲಿದೆ. ಸಿದ್ಧಿವಿನಾಯಕ ಮತ್ತು ಕ್ಷೇತ್ರಪಾಲ ಗಣಪತಿ ದೇವರ ಬಲಿ ಉತ್ಸವ ಮಾರ್ಚ್ 21ರಂದು ರಾತ್ರಿ 8 ಗಂಟೆಯಿಂದ ಶ್ರೀ ನಿತ್ಯಾನಂದ ಸ್ವಾಮೀಜಿ, ಬ್ರಹ್ಮಶ್ರೀ ನಾರಾಯಣ ಗುರು ಮತ್ತು ಶಿರಡಿ ಸಾಯಿಬಾಬಾ ಗುರುಗಳ ಉತ್ಸವ ಮೂರ್ತಿ ಉತ್ಸವ ಮಾರ್ಚ್ 22ರಂದು ರಾತ್ರಿ 8 ಗಂಟೆಗೆ, ಶ್ರೀರಾಮದೇವರ ರಜತ ಪಲ್ಲಕ್ಕಿ ಉತ್ಸವ ಮಾರ್ಚ್ 23ರಂದು ರಾತ್ರಿ 8 ಗಂಟೆಗೆ, ಅನ್ನಪೂರ್ಣೇಶ್ವರಿ ದೇವಿಯ ಉತ್ಸವ ಪುಷ್ಪರಥೋತ್ಸವ ಮಾರ್ಚ್ 24ರಂದು ರಾತ್ರಿ 8 ಗಂಟೆಗೆ, ದುರ್ಗಾ ಪರಮೇಶ್ವರಿ ದೇವಿ ಮೂರ್ತಿ ಉತ್ಸವ ಚಂದ್ರಮಂಡಲ ರಥೋತ್ಸವ ಮಾರ್ಚ್ 25ರಂದು ರಾತ್ರಿ 8 ಗಂಟೆಗೆ, ಶ್ರೀ ಗೋಪಾಲಕೃಷ್ಣ ದೇವರ ಉತ್ಸವ ಬೆಳ್ಳಿ ರಥೋತ್ಸವ ಮಾರ್ಚ್ 26ರಂದು ರಾತ್ರಿ 8 ಗಂಟೆಗೆ, ದತ್ತಾತ್ರೇಯ ಅಹೋರಾತ್ರಿ ರಾಮತಾರಕ ಜಪ ನಡೆಯಲಿದೆ. ನಮ್ಮ ಎಲ್ಲಾ ಶಾಖಾ ಮಠದ ಭಕ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಶ್ರೀಮಠದಿಂದ ಇದನ್ನು ಅದ್ದೂರಿಯಾಗಿ ಆಚರಿಸಲಾಗುತ್ತಿದೆ. ಎಲ್ಲಾ ಕಡೆ ಆಮಂತ್ರಣ ತಲುಪಿಸುವ ಪ್ರಯತ್ನಗಳು ನಡೆಯುತ್ತಿವೆ. ಎಲ್ಲಾ ಸಮಾಜದ ಭಕ್ತರು ಕೂಡ ನಮ್ಮ ಮಠಕ್ಕೆ ನಡೆದುಕೊಳ್ಳುವ ಕಾರಣ ಎಲ್ಲರಿಗೂ ಕೂಡ ಆಹ್ವಾನ ತಲುಪಿಸುವ ನಿಟ್ಟಿನಲ್ಲಿ ಈ ಪತ್ರಿಕಾಗೋಷ್ಠಿ ಆಯೋಜಿಸಲಾಗಿದೆ. ದೇಶವ್ಯಾಪಿ ಹಾಗೂ ವಿದೇಶಗಳಲ್ಲೂ ಕೂಡ ಶಾಖಾ ಮಠಗಳನ್ನು ಹೊಂದಿರುವ ಕೆಲವು ಮಠಗಳಲ್ಲಿ ಶ್ರೀರಾಮ ಕ್ಷೇತ್ರವು ಒಂದಾಗಿದೆ. ಆದ್ದರಿಂದ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಈ ಮೂಲಕ ಆಮಂತ್ರಣ ನೀಡುತ್ತಿದ್ದೇವೆ ಎಂದರು. ನಗರಾಧ್ಯಕ್ಷ ಗಣಪತಿ ನಾಯ್ಕ್, ಮಧು ಬಿಲ್ಲವ, ಗಣಪತಿ ನಾಯ್ಕ್, ಅನಂತ್ ನಾಯ್ಕ್, ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸ್ ನಾಯ್ಕ್ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಶ್ರೀರಾಮ ಕ್ಷೇತ್ರ ಸೇವಾ ಸಮಿತಿಯ ವಿಭಾಗದ ಪರವಾಗಿ ಈ ಒಂದು ಆಮಂತ್ರಣವನ್ನು ಮೊದಲು ಬಿಡುಗಡೆ ಮಾಡಿ ನಂತರ ಈ ಬಗ್ಗೆ ಕಾರ್ಯಕ್ರಮದ ವಿವರಗಳನ್ನು ನಾನು ಸುದ್ದಿಗೋಷ್ಠಿಯಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೇನೆ. ವರ್ಷದ ಶ್ರೀರಾಮ ನಾಮ ಸಪ್ತಾಹ ಹಾಗೂ ಶ್ರೀ ಕ್ಷೇತ್ರದ ಬ್ರಹ್ಮ ಮಹಾರಥೋತ್ಸವದ ಕಾರ್ಯಕ್ರಮ ಇದೇ ಬರುವ 20/3/2026ರಿಂದ 27/3/26ರವರೆಗೆ ಶುಕ್ರವಾರದವರೆಗೆ ಜರುಗಲಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮಠದ 1008 ನಮ್ಮ ಮಹಾಮಂಡಲೇಶ್ವರ ಬ್ರಹ್ಮಾನಂದ ಸರಸ್ವತಿ ಸ್ವಾಮಿಗಳ ಪೀಠಾಧ್ಯಕ್ಷತೆಯಲ್ಲಿ ನಡೀತದೆ. ಈಗಾಗಲೇ ಸಿದ್ಧತೆಗಳು ಸಾಕಷ್ಟು ಪ್ರಮಾಣದಲ್ಲಿ ಆಗ್ತಾ ಇದೆ. ನಾಡಿನ ಬೇರೆ ಬೇರೆ ಭಾಗಗಳಿಂದ ಭಕ್ತಾದಿಗಳು ಈಗ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಈಗಾಗಲೇ ತಮಗೆ ಗೊತ್ತಿರುವ ಹಾಗೆ ನಮ್ಮ ಶ್ರೀಮಠದ ಶಾಖಾ ಮಠ ಅಯೋಧ್ಯೆಯಲ್ಲಿ, ಹರಿದ್ವಾರದಲ್ಲಿ, ಬೆಹರಿನ್ನಲ್ಲಿ, ಕಾಶಿಯಲ್ಲಿ ಹಾಗೂ ಕೇರಳದ ಶಬರಿಮಲೆಯಲ್ಲೂ ಕೂಡ ನಮ್ಮ ಶಾಖಾ ಮಠ ಇದೆ. ಇಷ್ಟು ವ್ಯಾಪ್ತಿಯನ್ನು ಹೊಂದದಂಥ ಶಾಖಾ ಮಠದಿಂದ ಭಕ್ತರು ದೊಡ್ಡ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. 20ನೇ ತಾರೀಕು ಅಂದರೆ ಶುಕ್ರವಾರ 23/2026ರಂದು 66ನೇ ವರ್ಷದ ರಾಮತಾರಕ ಮಂತ್ರ ಸಪ್ತಾಹದ ಜಾತ್ರೋತ್ಸವದ ಉದ್ಘಾಟನೆ ನಡೀತದೆ. ಇದು ಆದಿಯಾಗಿ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಮತ್ತು ಶಿರಡಿ ಸಾಯಿಬಾಬಾ ಗುರುಗಳ ಉತ್ಸವ ಮೂರ್ತಿಯ ಇದು ಉತ್ಸವ ನಡೀಲಿಕ್ಕಿದೆ. ಆಮೇಲೆ 22ರಂದು ರಜತ ಪಲ್ಲಕ್ಕಿ ಉತ್ಸವ ನಡೀಲಿಕ್ಕಿದೆ. 23ರಂದು ಪುಷ್ಪ ರಥೋತ್ಸವ ಇರ್ತದೆ. 25ರಂದು ಬೆಳ್ಳಿ ರಥೋತ್ಸವ ಇರ್ತದೆ. 26ರಂದು ಶ್ರೀ ಹನುಮಾನ್ ರಥೋತ್ಸವ ಈ ಸಂದರ್ಭ ನಡೀತದೆ. 27ರಂದು ನೇಮೋತ್ಸವದ ಜೊತೆಯಲ್ಲಿ ರಾತ್ರಿ 10 ಗಂಟೆಗೆ ಮಹಾಬ್ರಹ್ಮೋತ್ಸವ ನಡೀತದೆ. ಈ ಒಂದು ಜಾತ್ರಾ ಮಹೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನಾವು ಶ್ರೀಮಠದಿಂದ ಆಯೋಜಿಸ್ತಾ ಇದ್ದೇವೆ. ಸದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀಗಳ ಮತ್ತು ದೇವರ
ಕೃಪೆಗೆ ಪಾತ್ರರಾಗಬೇಕು ಅಂತ ಸದ್ಭಕ್ತರಲ್ಲಿ ನಾವು ಕೇಳ್ಕೊತಾ ಇದ್ದೇವೆ. ಶಾಖಾ ಮಠವನ್ನು ಹೊಂದುವ ಮೂಲಕ ಧಾರ್ಮಿಕ ಪರಂಪರೆಯನ್ನು ಮತ್ತು ಸನಾತನ ಪರಂಪರೆಯನ್ನು ಎಲ್ಲ ನಮ್ಮ ಏನು ಧಾರ್ಮಿಕ ವಿಚಾರಗಳನ್ನು ಸಾಗರದ ಆಚೆಗೂ ವಿಸ್ತರಿಸಿದಂಥ ಕೆಲವು ಮಠಗಳಲ್ಲಿ ಶ್ರೀರಾಮ ಕ್ಷೇತ್ರವು ಕೂಡ ಒಂದು ಅನ್ನೋದನ್ನು ನಾವಿಲ್ಲಿ ಹೆಮ್ಮೆಯಿಂದ ನಾವು ಹೇಳ್ತೇವೆ. ಅದೇ ರೀತಿಯಲ್ಲಿ ವಿಶೇಷವಾಗಿ ಕಳೆದ ಪ್ರಯಾಗ್ನಲ್ಲಿ ನಡೆದಂಥ ಮಹಾಕುಂಭ ಮೇಳದ ಸಂದರ್ಭದಲ್ಲಿ ನಮ್ಮ ಗುರುಗಳನ್ನು ಇಡೀ ದೇಶದ ಎಲ್ಲ ಸಾಧು ಸಂತರು ನಮ್ಮ ಗುರುಗಳು ಮಹಾಮಂಡಲೇಶ್ವರರಾಗಿ 1008 ಮಹಾಮಂಡಲೇಶ್ವರರಂತ ಅವ್ರನ್ನ ಪಟ್ಟಾಭಿಷಿಕ್ತರ ಮಾಡಿದ್ದಾರೆ. ಅವರ ಈಗ ಮುಂದೆ ಈಗ 28ರಲ್ಲಿ ನಡೆಯುವಂಥ ನಾಸಿಕಲ್ಲಿ ನಡೆಯುವಂಥ ಮಹಾಕುಂಭ ಮೇಳದಲ್ಲೂ ಕೂಡ ಅವರ ಈಗ ನಮ್ಮ ಗುರುಗಳು ಪ್ರಮುಖ ಪಾತ್ರ ವಹಿಸ್ತಾ ಇದ್ದಾರೆ. ಅದಕ್ಕಾಗಲಿ ಈಗಲಿಂದನೇ ಅವರು ಸಿದ್ಧತೆಗಳನ್ನು ಮಾಡ್ಕೋತಾ ಇದ್ದಾರೆ. ದಕ್ಷಿಣ ಭಾರತದಿಂದ ಈ ಮಹಾಮಂಡಲೇಶ್ವರರಾದಂಥ ಮೊದಲ ಸ್ವಾಮಿ ಅಂತ ಹೇಳುವಂಥದ್ದು ಕೂಡ ಹೆಗ್ಗಳಿಕೆ ಬ್ರಹ್ಮಾನಂದ ಸರಸ್ವತಿ ಸ್ವಾಮಿಗಳಿಗಿದೆ. ವೇದ ಉಪನಿಷತ್ತುಗಳು ಅಥವಾ ಧಾರ್ಮಿಕ ವಿಚಾರಗಳು ಮತ್ತು ಎಲ್ಲ ಧಾರ್ಮಿಕ ಯಾವುದೇ ವಿಷಯಗಳಿದ್ದರೂ ಕೂಡ ಹಲವಾರು ಭಾಷೆಗಳಲ್ಲಿ ಬಹುಭಾಷೆಯಲ್ಲಿ ವೈಜ್ಞಾನಿಕವಾಗಿ ತುಲನೆಗಳನ್ನು ಮಾಡೋದ್ರ ಮೂಲಕ ವಿಶ್ಲೇಷಣೆ ಮಾಡೋದ್ರ ಮೂಲಕ ಧಾರ್ಮಿಕ ವಿಚಾರಗಳನ್ನು ಪ್ರಖರವಾಗಿ ಭಕ್ತರಿಗೆ ಸರಳವಾಗಿ ತಿಳಿಸುವಂಥ ವ್ಯಕ್ತಿತ್ವದ ಗುರುಪೀಠದಲ್ಲಿ ನಾವೆಲ್ಲ ಇದ್ದೇವೆ. ಆ ಕಾರಣಕ್ಕಾಗಿ ನಮ್ಮ ಭಾರತೀಯ ಮತ್ತು ಈ ನೆಲಮೂಲದ ಸಂಸ್ಕೃತಿ ಮತ್ತು ಧಾರ್ಮಿಕ ಪರಂಪರೆಯಲ್ಲಿ ಬೆಳೀತಾ ಇರುವಂಥ ನಮ್ಮ ಸಮಾಜ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸೋದಕ್ಕೆ ತೀರ್ಮಾನ ಮಾಡಿದೆ. ಈ ವಿಚಾರವನ್ನು ತಾವೆಲ್ಲರೂ ಸಮಾಜಕ್ಕಷ್ಟೇ ಸೀಮಿತ ಅಲ್ಲದೇ ಎಲ್ಲ ಸಮಾಜದ ಭಕ್ತರು ಕೂಡ ನಮ್ಮ ಶ್ರೀರಾಮ ಕ್ಷೇತ್ರಕ್ಕೆ ನಡ್ಕೊಳ್ಳೋರು ಇರೋದ್ರಿಂದ ಅವ್ರು ಎಲ್ಲರಿಗೂ ಕೂಡ ಆಮಂತ್ರಣ ಈ ಸಂಕ್ಷಿಪ್ತ ಸಮಯದಲ್ಲಿ ತಲುಪಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಕಾರಣಕ್ಕಾಗಿ ಮಾಧ್ಯಮ ಮಿತ್ರರ ಮೂಲಕ, ಪತ್ರಿಕೆಗಳ ಮೂಲಕ, ಮಾಧ್ಯಮದ ಮೂಲಕ ಎಲ್ಲ ಭಕ್ತರಿಗೂ ಮಾಹಿತಿ ನೀಡುವಂಥ ಪ್ರಯತ್ನವನ್ನು ಇಲ್ಲಿ ನಾವು ಮಾಡಲಾಗ್ತದೆ. ಹಾಗಾಗಿ ಅಧ್ಯಕ್ಷನಾಗಿ ನಾನು ಡಾಕ್ಟರ್ ವೆಂಕಟೇಶ್ ನಾಯ್ಕ್ ಇಲ್ಲಿದ್ದೇನೆ. ನನ್ನ ಜೊತೆಗೆ ನಗರ ನಮ್ಮ ನಾಮದಾರಿ ಬಿಲ್ಲವ ಪೂಜಾರಿ ಬಿಲ್ಲವ ಸಂಘದ ನಗರಾಧ್ಯಕ್ಷ ಅಂತ ಶ್ರೀಯುತ ಹಿರಿಯರಾದಂಥ ಗಣಪತಿ ನಾಯಕ್ ಅವರಿದ್ದಾರೆ. ನಮ್ಮ ಸಮಾಜದ ಹಿರಿಯರು ಮುಖಂಡರು ಆದಂಥ ನಮ್ಮ ಮಧು ಬಿಲ್ಲಾ ಅವರು ನಮ್ಮ ಜೊತೆಗಿದ್ದಾರೆ. ನಮ್ಮ ಸಮಾಜದ ಹಿರಿಯರು ಮುಖಂಡರು ಆದಂಥ ಗಣಪತಿ ನಾಯಕ್ ಅವರು ನಮ್ಮ ಜೊತೆಗಿದ್ದಾರೆ. ಆಮೇಲೆ ನಮ್ಮ ಮಾರ್ಗದರ್ಶಕರು ಆತ್ಮೀಯರು ಆದಂಥ ಅನಂತ ನಾಯಕ್ ಅವರು, ನಮ್ಮ ಸಮಾಜದ ಪ್ರಧಾನ ಕಾರ್ಯದರ್ಶಿಗಳು ಸಂಘಟಕರು ಆದಂಥ ಶ್ರೀಯುತ ಶ್ರೀನಿವಾಸ್ ನಾಯಕ್ ಅವರು ನಮ್ಮ ಜೊತೆಗಿದ್ದಾರೆ. ನಮ್ಮ ಸಿರ್ಸಿ ವಿಭಾಗದ ಪರವಾಗಿ ಮತ್ತು ನಮ್ಮ ಸಮಾಜದ ಸಂಘಟನೆಯ ಪರವಾಗಿಯೂ ಕೂಡ ಈ ಒಂದು ಸುದ್ದಿಗೋಷ್ಠಿ ನಡೆಸ್ತಾ ಇದ್ದೇವೆ. ಶ್ರೀರಾಮ ಕ್ಷೇತ್ರ ತಮಗೆಲ್ಲ ಗೊತ್ತಿದ್ದಾಗೆ ದಿನಕ್ಕೆ ವ್ಯಾಪ್ತಿಯನ್ನು ವಿಸ್ತರಿಸ್ತಾ ಇರುವಂಥ ಪೀಠ. ನಮ್ಮ ಶ್ರೀರಾಮ ಕ್ಷೇತ್ರಕ್ಕೆ ದಕ್ಷಿಣದ ಅಯೋಧ್ಯೆ ಅಂತಲೂ ಕೂಡ ಹೆಸರಿದೆ. ದಕ್ಷಿಣ ಅಯೋಧ್ಯೆ ಅಂತೇಳಿ ಕರೆಸಿಕೊಳ್ಳುವಂಥ ಶ್ರೀರಾಮ ಕ್ಷೇತ್ರದಲ್ಲಿ ಈ ರೀತಿಯ ಒಂದು ವಿಶೇಷವಾದಂಥ ಕಾರ್ಯಕ್ರಮ ನಡೀತಾ ಇರೋದು ನಮಗೆಲ್ಲರಿಗೂ ಕೂಡ ಅದರ ಭಗವಂತನ ಅನುಗ್ರಹ ಮತ್ತು ಆಶೀರ್ವಾದ ನಮಗೆ ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗ್ತದೆ. ಸಾಂಸ್ಕೃತಿಕವಾಗಿ ನಾವು ಎಷ್ಟು ಪ್ರಬುದ್ಧರಾಗಿರ್ತೇವೆ ಅಷ್ಟು ನಮ್ಮ ಭವಿಷ್ಯ ಉಜ್ವಲವಾಗಿರ್ತದೆ, ಅಷ್ಟು ಸಂಘಟಿತವಾಗಿರ್ತೇವೆ ಅಂತ ಹೇಳೋದು ನಾವು ಅರ್ಥಕೊಂಡಿದ್ದೇವೆ. ನಾವು ಸಂಘಟಿತರಾದಲ್ಲಿ ನಾವೆಲ್ಲರೂ ಕೂಡ ಧಾರ್ಮಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಪ್ರಬುದ್ಧರಾದಲ್ಲಿ ನಮ್ಮ ಇಡೀ ಜೀವನಕ್ಕೆ ಒಂದು ಅರ್ಥ ಬರ್ತದೆ. ನಮ್ಮ ಭವಿಷ್ಯದಲ್ಲಿ ನಮ್ಮ ಮಕ್ಕಳಿಗೂ ಕೂಡ ಹೊಸ ಭವಿಷ್ಯವನ್ನು ಸಿಗ್ತದೆ. ಈ ಸಮಾಜದಲ್ಲೂ ಕೂಡ ಉನ್ನತ ಸ್ಥಾನಮಾನದಲ್ಲಿ ಮತ್ತು ಘನತೆ ಗೌರವದಿಂದ ಬಾಳಿ ಬದುಕಲಿಕ್ಕೆ ಆಗ್ತದೆ. ಆ ಕಾರಣಕ್ಕಾಗಿ ನಾವು ಗುರುಪೀಠದ ಪರಂಪರೆಯಲ್ಲಿ ಗುರುಗಳ ಮಾರ್ಗದರ್ಶನದಲ್ಲಿ ಈ ಥರ ಹೆಜ್ಜೆಯನ್ನು ಇಡೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಆ ರೀತಿಯ ಸಂಘಟನೆಗಳು ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ವ್ಯಾಪ್ತಿಯಲ್ಲಿ ಈ ಪ್ರಕ್ರಿಯೆ ನಡೀತಾ ಇದೆ. ವಿಶೇಷವಾಗಿ ನಮ್ಮ ಶಾಸಕರಾದಂಥ ಸಿರ್ಸಿ ಸಿದ್ದಾಪುರ ಕ್ಷೇತ್ರದ ಶಾಸಕರು, ನಮ್ಮ ಸಮಾಜದ ಅಧ್ಯಕ್ಷರು ಆದಂಥ ಶ್ರೀಯುತ ಭೀಮಣ್ಣ ನಾಯಕ್ ಅವರೇ ಆ ಟ್ರಸ್ಟಿಯ ಮಠದ ಒಬ್ಬರು ಟ್ರಸ್ಟಿ ಅಂತ ಹೇಳೋದು ಇಲ್ಲಿ ನಾವು ಗಮನಿಸಬೇಕಾಗ್ತದೆ. ಅವರನ್ನು ಕೂಡ ಇಲ್ಲದಿದ್ದರೆ ಅದು ಸುಲಭ ಇಲ್ಲ. ಒಂದು ಜಾಗತಿಕ ವ್ಯಾಪ್ತಿಯ ಮಠಕ್ಕೆ ಒಬ್ಬರು ಟ್ರಸ್ಟಿಗಳಾಗ್ತಾರೆ ಅನ್ನೋದು ಹೆಮ್ಮೆ. ಅದನ್ನು ಕೇವಲ ಸ್ವಾಮಿಗಳು ತೀರ್ಮಾನ ಮಾಡೋದಲ್ಲ, ಅಲ್ಲಿರುವಂಥ ಎಲ್ಲ ಪ್ರಾಜ್ಞರು, ಹಿರಿಯರು, ಹಿಂದಿನಿಂದ ಮಠವನ್ನು ನಡೆಸ್ಕೊಂಡು ಬಂದಂಥ ಎಲ್ಲ ಗಣ್ಯರು ಕೂತು ತೀರ್ಮಾನ ಮಾಡಿದಂಥ ವಿಚಾರ. ಅದಕ್ಕಾಗಿ ನಮ್ಮ ಶಾಸಕರು ಕೂಡ ಭೀಮಣ್ಣ ನಾಯಕ್ ಅವರು ಕೂಡ ಅದರ ಒಬ್ಬರು ಟ್ರಸ್ಟಿಗಳಾಗಿರೋದ್ರಿಂದ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಇನ್ನೂ ವಿಶೇಷವಾಗಿ ಮಾಡಬೇಕು ಅಂತ, ನಾವು ಭಾಗವಹಿಸಬೇಕು ಅಂತ ನಾವೆಲ್ಲ ಸಮಾಜದವರು
ತೀರ್ಮಾನ ಮಾಡಿ ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದ್ದೇವೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.